ಹಾಯ್ ಗಾಯ್ಸ್, ವೆಲ್ಕಮ್ ಟು ಶೆರೋಸ್ ಕನ್ನಡ ಬ್ಲಾಗ್. ಇವತ್ತು ನಮ್ಮ ಮನೇಲಿ ಶುಂಠಿ ಆಗಿತ್ತು, ಅದನ್ನ ಸ್ವಲ್ಪ ತೆಗಿಯೋಣ ಅಂತ ವಿಡಿಯೋ ತೆಗಿತಾ ಇದ್ದೀವಿ. ಈ ಸಲ ಅಂದರೆ ಅಷ್ಟೊಂದೇನು ಸಿಕ್ಕಿಲ್ಲ, ಯಾಕಂದರೆ ಅಷ್ಟೊಂದು ಗಿಡಗಳು ಹಾಕಿರಲಿಲ್ಲ ನಾವು. ಹಾಗಾಗಿ ಒಂದಿಷ್ಟು ಸಿಕ್ಕಿದೆ, ತೊಂದರೆ ಇಲ್ಲ. ಯಾವುದಕ್ಕಾದರೂ ಯೂಸ್ ಆಗುತ್ತೆ ಆ್ಯಕ್ಚುಲಿ. ಬೇಕಂದರೆ ಏನಾದರೂ ಶೀತ ಕೆಮ್ಮು ಅಂತ ಆದಾಗೆಲ್ಲ ತುಂಬಾ ಒಳ್ಳೆಯದಲ್ಲ. ಹಾಗೆ ಇದನ್ನ ಒಣಗಿಸಿ ಇಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೋಡ್ಬೋದು ನಾವು ಯಾವ ಥರ ತೆಗಿತಾ ಇದ್ದೀವಿ ಅಂತೇಳಿ. ಅಂದರೆ ನಾವು ಸ್ವಲ್ಪ ತೆಗೆಯುವಾಗ ಲೇಟಾಗಿದ್ದರಿಂದ ಅದೇನಾಗಿತ್ತಂದರೆ ಕೆಲವೊಂದಷ್ಟು ತುಂಡುಗಳದ್ದು ಕೊಳ್ತೋಗಿತ್ತು ಶುಂಠಿದು. ಹಾಗಾಗಿ ಬಾಕಿ ಎಲ್ಲ ಚೆನ್ನಾಗಿ ಬಂದಿದೆ, ಕೆಲವೊಂದಷ್ಟು ಕೊಳ್ತೋಗಿದೆ. ಹಾಗೆ ಈಗ ತೆಗಿತಾ ಇದ್ದೀವಿ, ನೋಡ್ಬೋದು ಯಾವ ಥರ ಇದೆ ಅಂತ. ನೋಡಿ, ಮತ್ತೇನು ಗೊತ್ತಾ, ಇದರಲ್ಲಿ ತುಂಬಾ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ ಆಯಿತಾ. ಇದರಿಂದ ಕೆಲವು ಹೇರ್ ಆಯಿಲ್ಸ್ ಎಲ್ಲ ಮಾಡ್ತಾರೆ, ಆಮೇಲೆ ಇದನ್ನ ಚಹಾ ಮಾಡ್ಕೊಂಡು ಸಲ ಕುಡಿತಾರೆ ಇದನ್ನು. ಹಾಗಾಗಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆ ನಿಮಗೆ ಬೇಕಿದ್ರೆ ಒಂದು ವಿಡಿಯೋನೇ ಹಾಕ್ತೀನಿ ನಾನು. ಅಂದರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಆಯಿತಾ. ನಿಮಗೆ ಇನ್ನಷ್ಟು ಈ ಥರದ ವಿಡಿಯೋಗಳು ಬೇಕು, ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕು ಅಂತಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಆಮೇಲೆ ಏನಾದರೂ ಏನಾದ್ರ ಬಗ್ಗೆ ವಿಷಯ ನಿಮಗೆ ತಿಳ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿಬಿಡಿ, ನಾನು ನೋಡಿ ನಿಮಗೆ ವಿಡಿಯೋನ ಹಾಕ್ತೀನಿ ಆಯಿತಾ. ಇದನ್ನು ನಾವು ಶುಂಠಿನ ತೆಗೆದುಬಿಟ್ಟು ಮತ್ತೆ ಪುನಃ ಇದನ್ನ ಗಿಡ ಹಾಕೋಣ ಅಂತ ಅದಕ್ಕೆ ನಾವು ರೆಡಿ ಮಾಡ್ತಾಯಿದ್ವಿ. ಮತ್ತು ಎಕ್ಸ್ಟ್ರಾ ಪಾಟ್ ಇರಲಿಲ್ಲ, ಇದಕ್ಕೇನು ಟ್ರೆಡಿಷ್ನಲ್ ಪಾಟ್ ಬೇಕಂತಲೇ ಇಲ್ಲ ಆಯಿತಾ, ಯಾವುದಕ್ಕೂ ಬೇಕಂತಿಲ್ಲ. ನಮ್ಮ ಹತ್ರ ಯಾವುದಿದೆ ಅದರಲ್ಲಿ ನಾವು ಹಾಕೋಬೋದು ಗಿಡನ. ಸೊ ಇಲ್ಲಾಂದರೆ ಪೇಂಟ್ ಡಬ್ಬ ಇತ್ತ ಖಾಲಿ, ಸೊ ನಾವೇನು ಮಾಡಿದ್ವಿ, ಅದರಲ್ಲೇ ಹಾಕೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಹಾಗೆ ನೋಡ್ಬೋದು, ಅದೇ ಮಣ್ಣು, ಅದು ಶುಂಠಿ ಆಗಿದ್ದೇ ಮಣ್ಣನ್ನು ವಾಪಸ್ ತೆಗೆದುಬಿಟ್ಟು ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಸ್ವಲ್ಪ ಕೋಕೋ ಪೀಟನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಗಿಡ ಹಾಕೋಣ ಅಂತ. ಮತ್ತೇನು ಗೊತ್ತಾ, ನಮ್ಮ ಥರ ಈ ನರ್ಸರಿಲಿ ಕೊಡ್ತಾರಲ್ಲ ಆ ಥರದ್ದೇ ಪಾಟ್ ಬೇಕು ಅಂತ ಏನಿಲ್ಲ, ಅದು ಎಲ್ರಿಗೂ ಗೊತ್ತಿರುತ್ತೆ. ಎಷ್ಟೊಂದು ಜನ ಬಾಟಲಲ್ಲೇ ಮಾಡೋರಿದ್ದಾರೆ ಪ್ಲ್ಯಾಂಟ್ಗಳನ್ನು. ಅಂದರೆ ಅದು ಅಷ್ಟು ಇಂಟ್ರೆಸ್ಟ್ ಇರುತ್ತೆ ಗಿಡ ನಡೋದ್ರಲ್ಲಿ ಎಲ್ಲ. ಹಾಗೇ ಅದೇ ಪಾಟೇನೂ ಬೇಕಂತೇನಿಲ್ಲ, ನಮ್ಮ ಹತ್ರ ಓಲ್ಡ್ ಏನಿದ್ರೂ ಆಗುತ್ತೆ. ಗೋಣಿ ಚೀಲನೂ ಆಗುತ್ತೆ, ಹಳೆ ಬಕೆಟ್ಗಳಿದ್ರೂ ಆಗುತ್ತೆ, ಹಳೆ ಬಾಟಲ್ಗಳಿದ್ರೂ ಆಗುತ್ತೆ, ಯಾವ ಬಾಕ್ಸ್ಗಳಿದ್ರೂ ಆಗುತ್ತೆ, ಥರ್ಮಕೋಲ್ಗಳಿದ್ರೂ ಆಗುತ್ತೆ ಆಯಿತಾ. ನಾವು ಎಕ್ಸಾಂಪಲ್ ನೋಡ್ಬೋದು ನಮ್ಮ ಬ್ಲಾಗಲ್ಲಿ ನೀವು, ಆಲ್ಮೋಸ್ಟ್ ಥರ್ಮಕೋಲ್ಗಳಲ್ಲೇ ನಾವು ಗಿಡನ ಹಾಕಿರುವಂಥದ್ದು. ಅದಾದಮೇಲೆ ಕೆಲವೊಂದು ನರ್ಸರಿಯಿಂದ ತೊಗೊಂಬಂದಿರುವಂತಹ ಪಾಟ್ಗಳಿರುವಂಥದ್ದು ಆಯಿತಾ. ನೋಡ್ಬೋದು, ಆಗುತ್ತೆ, ಚೆನ್ನಾಗಿ ಬರುತ್ತೆ. ಮಣ್ಣು ಹಾಕೋದ್ರಲ್ಲಿರುವಂಥದ್ದು, ನಾವು ಮಣ್ಣು ಹಾಕಿ ಅದನ್ನ ಯಾವ ಥರ ಬೆಳೆಸ್ತೀವಿ ನೋಡಿ ಅದರಲ್ಲಿರುವಂಥದ್ದು ಆಯಿತಾ. ಯಾವುದೇ ಪಾಟ್ ಅಥವಾ ಯಾವುದೇ ಏನು ಬೇಕಾದರೂ ತೊಗೊಳ್ಳಿ, ಆದರೆ ಅದಕ್ಕೆ ಕೆಳಗಡೆಯಿಂದ ಒಟ್ಟೆ ಮಾಡಿದರೆ ಸ್ವಲ್ಪ ನೀರು ಹೋಗೋದಕ್ಕೆ ಅದಕ್ಕೆ ಜಾಗ ಮಾಡಿಕೊಟ್ಟು ಬೇರೆ ಹೋಗೋದಕ್ಕೆ ಈಸಿ ಆಗೋ ಥರ ಮಾಡಿದರೆ ಯಾವ ಥರ ಗಿಡ ಬೇಕಾದರೂ ಬರುತ್ತೆ. ನಾವೇನು ಮಾಡಿದ್ವಿ ಅಂತಂದರೆ, ಈ ಥರ ಹಳೆ ಪೇಂಟ್ ಬಾಕ್ಸ್ ಇತ್ತು, ಪೇಂಟ್ ಬಕೆಟ್ ಇತ್ತು, ಅದಕ್ಕೆ ಅದನ್ನೇ ಕೆಳಗಡೆ ಹೊಟ್ಟೆ ಮಾಡಿಬಿಟ್ಟು
ಅದೇ ಮಣ್ಣನ್ನು ಆಮೇಲೆ ಕೋಕೋಪೀಟ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಹಾಕ್ತಾ ಇದ್ದೀವಿ. ಅದರಲ್ಲೇ ಶುಂಠಿನ ಹಾಕೋಣ ಅಂತ, ಶುಂಠಿ ಗಿಡನ ಪ್ಲ್ಯಾಂಟ್ ಮಾಡೋಣ ಅಂತ. ನೆಕ್ಸ್ಟ್ ಸಲ ಪುನಃ ಅದರಲ್ಲೇ ಶುಂಠಿ ಆದಾಗ ನಿಮಗೆ ಇನ್ನೊಮ್ಮೆ ವೀಡಿಯೋ ಮಾಡಿ ನಾನು ತೋರಿಸ್ತೀನಿ. ಮತ್ತೇನಂತಂದರೆ ನಿಮಗೆ ಇದ್ರ ಬಗ್ಗೆ ಬ್ರೀಫಾಗಿ ಯಾವ ಥರ ಕಲ್ಟಿವೇಟ್ ಮಾಡ್ತೀವಿ, ಯಾವ ಥರ ಇದನ್ನ ಪ್ಲ್ಯಾಂಟ್ ಮಾಡ್ತೀವಿ ಅಂತ ಬ್ರೀಫಾಗಿ ಬೇಕು ಅಂತಂದರೆ ಇನ್ನೊಂದು ಸಲ ಇದಕ್ಕೆ ನಿಮಗೋಸ್ಕರ ಇನ್ನೊಂದು ಸಲ ನಾವು ವೀಡಿಯೋ ಮಾಡ್ತೀನಿ, ಆಯಿತಾ.